ನಟ ಪ್ರಥಮ್ ಜೊತೆಗೆ ದರ್ಶನ್ ಫ್ಯಾನ್ಸ್ ಕಿರಿಕ್ ತೆಗೆದಿದ್ದಾರೆ. ಕಿರಿಕ್ ಮಾಡಿರುವ ಬಗ್ಗೆ ಪ್ರಥಮ್ ಟ್ವೀಟ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ನಡೆದಿರುವಂತಹ ಘಟನೆ, ಪ್ರಥಮ್ ಹಾಗೆ ದರ್ಶನ್ ಫ್ಯಾನ್ಸ್ ನಡುವೆ ಕಿರಿಕ್ ಆಗಿದೆ. ಗ್ರಾಮಾಂತರದ ಹೋಟೆಲ್ ಎಂದು ಪ್ರಥಮ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೈ ಡಿ ಬಾಸ್ ಅಂತ ಕೂಗೋವಂತೆ ಒತ್ತಾಯಿಸಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಪ್ರಥಮ್. ಗಲಾಟೆ ಜೊತೆಗೆ ಅಶ್ಲೀಲ ಪದವನ್ನ ಬಳಸಿರುವಂತ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ರಂತೆ ಫ್ಯಾನ್ಸ್. ದರ್ಶನ್ ಪಾಡಿಗೆ ಅವ್ರು ಸುಮ್ಮನೆ ಇದ್ದಾರೆ. ಈ ಮಿನಿ ಗೂಂಡಾಗಳು ನೆಮ್ಮದಿಯಾಗಿರೋಕೆ ಬಿಡಲ್ಲ ಅಂತ ಪ್ರಥಮ್ ಟ್ವೀಟ್ ಅನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಬರೆದುಕೊಂಡಿದ್ದಾರೆ ಟ್ವೀಟ್ ನಲ್ಲಿ. ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಏನು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಟ್ವೀಟ್ ನಲ್ಲಿ ಬರೆದಿದ್ದಾರೆ. ಆ ಟ್ವೀಟ್ ಅನ್ನ ಗಮನಿಸಬಹುದಾಗಿದೆ ನೀವು. ಎಲ್ಲಿವರೆಗೂ ಅಂತ ಹೇಳಿದ್ರೆ ಕೈ ಮಿಲಾಯಿಸುವವರೆಗೂ ಹೋಗಿದೆಯಂತೆ. ಹೋಟೆಲ್ಗೆ ಹೋಗಿದ್ರು. ಆ ಸಂದರ್ಭ ದರ್ಶನ್ ಫ್ಯಾನ್ಸ್ ಜೈ ಡಿ ಬಾಸ್ ಅಂತ ಕೂಗೋದಕ್ಕೆ ಹೇಳಿದ್ರಂತೆ. ಅದರ ಜೊತೆಗೆ ಅವಾಚ್ಯ ಶಬ್ದಗಳನ್ನ ಕೂಡ ಬಳಕೆ ಮಾಡಿದ್ದಾರಂತೆ. ಇವೆಲ್ಲದರ ಬಗ್ಗೆ ನಟ ಪ್ರಥಮ್ ಟ್ವೀಟ್ ಅನ್ನ ಮಾಡಿದ್ದಾರೆ. ಬಟ್ ಅಲ್ಲೆಲ್ಲೂ ಕೂಡ ವಿಡಿಯೋವನ್ನ ಟ್ಯಾಗ್ ಮಾಡಿರೋದಾಗ್ಲಿ ಪೋಸ್ಟ್ ಮಾಡಿರೋದಾಗ್ಲಿ ಮಾಡಿಲ್ಲ. ಏನು ಘಟನೆ ನಡೆದಿದೆಯೋ ಅದ್ರ ಬಗ್ಗೆ ಸುದೀರ್ಘವಾಗಿ ಬರೆದುಕೊಂಡಿದ್ದಾರೆ. ಹೀಗೀಗ ಆಗಿದೆ ಅಂತ. ಅಶ್ಲೀಲ ಪದವನ್ನ ಬಳಸಿ ಕೈ ಮಿಲಾಯಿಸೋದಕ್ಕೆ ಬಂದ್ರು, ಜೈ ಡಿ ಬಾಸ್ ಅಂತ ಕೂಗಬೇಕು ಅನ್ನೋದಾಗಿ ಒತ್ತಾಯ ಮಾಡಿದ್ರಂತೆ. ಏನ್ ಅಷ್ಟೊಂದು ಗಲಾಟೆಗೆ ಏನ್ ಕಾರಣ ಆಗಿತ್ತು ಅಂತ ಹೇಳಿದ್ರೆ ಪ್ರಥಮ್ ಅವರಿಗೆ ಒತ್ತಾಯ ಮಾಡ್ತಾರೆ ಜೈ ಡಿ ಬಾಸ್ ಅಂತ ಕೂಗಬೇಕು ಅಂತ. ಆಮೇಲೆ ಅದು ಕೈ ಮಿಲಾಯಿಸುವವರೆಗೂ ಹೋಗುತ್ತೆ. ಬಲವಂತವನ್ನ ಮಾಡ್ತಾರೆ. ಜೈ ಡಿ ಬಾಸ್ ಅಂತ ಹೇಳ್ಬೇಕು ನೀವು ಅನ್ನೋದಾಗಿ ಬಲವಂತ ಮಾಡ್ತಾರೆ. ಅದೇ ಬಹಳ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುತ್ತೆ. ಗೂಂಡಾಗಳ ರೀತಿಯಾಗಿ ವರ್ತನೆಯನ್ನ ಮಾಡಿದ್ರು ಅನ್ನೋದಾಗಿ ಪ್ರಥಮ್ ಬೇಸರವನ್ನ ಹೊರಹಾಕಿದ್ದಾರೆ. ದರ್ಶನ್ ಅವರು ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಬಟ್ ಇವರು ಫ್ಯಾನ್ಸ್ಗಳು ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದಾಗಿ ಟ್ವೀಟ್ ಮೂಲಕವಾಗಿ ನಡೆದಿರುವಂತಹ ಘಟನೆಯನ್ನ ಬರೆದುಕೊಂಡು ಬೇಸರ ಹೊರಹಾಕಿದ್ದಾರೆ ಪ್ರಥಮ್. ಒಂದು ಹೋಟೆಲ್ಗೆ ಹೋಗಿದ್ದಾಗ ಈ ಘಟನೆ ನಡೆದಿದೆ. ಎಲ್ಲರೂ ಕೂತು ಅವ್ರವ್ರ ಪಾಡಿಗೆ ಅವ್ರವರು ಆರ್ಡರ್ ಮಾಡ್ತಾರೆ, ತಿಂತಾರೆ. ಬಟ್ ಈ ಹೋಟೆಲ್ನಲ್ಲಿ ಹಾಗಾಗ್ಲಿಲ್ಲ. ಪ್ರಥಮ್ ಕೂಡ ಹೋಗಿದ್ರು, ಒಂದಷ್ಟು ಜನ ಕೂಡ ಬಂದಿದ್ರು. ಅಲ್ಲಿ ಪ್ರಥಮ್ಗೆ ಜೈ ಡಿ ಬಾಸ್ ಅಂತ ಕೂಗಿ ಅನ್ನೋದಾಗಿ ಬಲವಂತವಾಗಿ ಒತ್ತಾಯ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಮಾಡದೇ ಇದ್ದಾಗ ಕೈ ಮಿಲಾಯಿಸುವವರೆಗೂ ಹೋಗಿದೆ, ಜಗಳ ಆಗಿದೆ. ಜೊತೆಗೆ ಅವಾಚ್ಯ ಶಬ್ದಗಳನ್ನ ಕೂಡ ಬಳಸಿದ್ದಾರೆ. ಕಿರಿಕ್ಕು ಮಾಡಿದ ಬಗ್ಗೆ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ನಾನ್ ದೂರ್ ಕೊಟ್ರೆ ಕಂಬಿ ಎಣಿಸಬೇಕಾಗುತ್ತೆ, ಹೀಗಂತ ಪ್ರಥಮ್ ಹೇಳ್ತಿದ್ದಾರೆ. ಟ್ವೀಟ್ ನಲ್ಲಿ ದರ್ಶನ್ ಫ್ಯಾನ್ಸ್ಗೆ ನಟ ಪ್ರಥಮ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಏನು ಆಧಾರ ಇಲ್ಲ ಅಂತಲ್ಲ, ಸಿಸಿಟಿವಿಯಲ್ಲಿ ಅವ್ರೇನ್ ಕಿರಿಕ್ ಮಾಡಿದಾರೋ ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಇದ್ರ ಬಗ್ಗೆ ನಾನೇನಾದ್ರೂ ಹೋಗಿ ದೂರನ್ನ ದಾಖಲು ಮಾಡಿದ್ರೆ ಕಿರಿಕ್ ಮಾಡಿದವರು ಕಂಬಿ ಎಣಿಸಬೇಕಾಗುತ್ತೆ, ಹೀಗಂತ ಟ್ವೀಟ್ ನಲ್ಲೇ ದರ್ಶನ್ ಫ್ಯಾನ್ಸ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರಥಮ್. ಯಾರು ಕೂಡ ಸುಖ ಸುಮ್ಮನೆ ಏನೂ ಕಾರಣನೇ ಇಲ್ಲದೆ ಒಬ್ಬರಿಗೆ ಅವಾಚ್ಯವಾಗಿ ನಿಂದಿಸ್ತಾರೆ, ಇನ್ನೇನೋ ಬಲವಂತ ಮಾಡ್ತಾರೆ, ಹೀಗೆ ಕೂಗಬೇಕು, ಹೀಗೆ ಮಾತನಾಡಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಏನರ್ಥ? ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಮಂಗಳ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಗಳ, ಟ್ವೀಟ್ ಅನ್ನ ಗಮನಿಸಿದ್ವಿ. ಇದ್ರ ಹೊರತಾಗಿ ಏನೇನ್ ವಿಷಯಗಳು ಗೊತ್ತಾಗ್ತಾ ಇದೆ? ಪ್ರಥಮ್ ಅವರು ಹೇಳ್ತಾ ಇದ್ರು ಈ ಟ್ವೀಟ್ ನಲ್ಲಿ ಬರೆದುಕೊಂಡಿದ್ದಾರೆ, ಆಧಾರ ಕೂಡ ಇದೆ ಈ ರೀತಿಯಾಗಿ ಕಿರಿಕ್ ಮಾಡಿರೋದಕ್ಕೆ ಅಂತ. ಏನ್ ಬಲವಂತ ಮಾಡಿದ್ರು, ಏನಾಗಿತ್ತು, ಯಾವ ಹೋಟೆಲ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಮಂಗಳ? ಚೈತ್ರ, ನಟ ಪ್ರಥಮ್ ಅವ್ರ ಜೊತೆ ದರ್ಶನ್ ಫ್ಯಾನ್ಸ್ ಕಿರಿಕ್ ಮಾಡ್ಕೊಂಡಿರುವಂಥದ್ದು ಅಂತಂದರೆ ಏನಂದರೆ ಇದು ಎರಡನೇ ಬಾರಿ ಪ್ರಥಮ್ ಅವ್ರ ಜೊತೆ ದರ್ಶನ್ ಫ್ಯಾನ್ಸ್ ಕಿರಿಕ್ ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಪ್ರಥಮ್ ಅವರು ಏನು ದರ್ಶನ್ ಅವರು ಕೊಲೆ ಆರೋಪದಲ್ಲಿ ಅರೆಸ್ಟ್ ಆದಾಗ ಸೊ ಒಂದಷ್ಟು ಮಾತನಾಡಿದರು. ಅಂದರೆ ಅಫ್ಕೋರ್ಸ್ ಕಾನೂನು ಅಡಿಯಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ, ಅವ್ರಿಗೆ ಅಂದರೆ ಕಾನೂನು ಅಡಿಯಲ್ಲಿ ಏನು ಶಿಕ್ಷೆ ಆಗಬೇಕೋ ಅದು ಆಗುತ್ತೆ ಅನ್ನೋ ರೀತಿಯಲ್ಲಿ ಪ್ರಥಮ್ ಒಂದು ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿದರು. ಅಫ್ಕೋರ್ಸ್ ಈ ವಿಷಯ ಆದಮೇಲೆ ಅಂದರೆ ದರ್ಶನ್ ಅವ್ರ ಬಗ್ಗೆ ಯಾರಾದರೂ ಸೆಲೆಬ್ರಿಟಿಗಳು ಆಚೀಚೆ ಮಾತನಾಡಿದ್ರೆ ಅವ್ರ ಬಗ್ಗೆ ದರ್ಶನ್ ಫ್ಯಾನ್ಸು ಅಟ್ಯಾಕ್ ಮಾಡೋದಂತೂ ಕಾಮನ್ನು. ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ಅದರ್ವೈಸ್ ಏನಾದರೂ ಮಾಧ್ಯಮಗಳಲ್ಲಿ ಸ್ಟೇಟ್ಮೆಂಟ್ಗಳ ಕೊಡೋವಾಗಾಗಿರ್ಬೋದು, ದರ್ಶನ್ ಫ್ಯಾನ್ಸ್ ಅವ್ರ ಸಿನಿಮಾಗಳು ರಿಲೀಸ್ ಆದಾಗ ಬೇರೆಯವ್ರ ಬಗ್ಗೆ ಅಟ್ಯಾಕ್ ಮಾಡ್ಬೋದು, ಅವ್ರ ಮೇಲೆ ನಿಲ್ಲಿಸೋದು, ಇದು ಒಂದು ರೀತಿ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ ಅಂತ ಅನಿಸುತ್ತೆ. ಈಗ ಪ್ರಥಮ್ ಅವರ ವಿಷಯದಲ್ಲೂ ಕೂಡ ಅದೇ ಆಗಿರುವಂಥದ್ದು. ಅದು ಈ ಬಾರಿ ಎರಡನೇ ಬಾರಿ ಆಗಿರುವಂಥದ್ದು. ಪ್ರಥಮ್ ಅವರು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಾಗ ದರ್ಶನ್ ಫ್ಯಾನ್ಸು ಸೋಷಿಯಲ್ ಮೀಡಿಯಾದಲ್ಲೂ ಅಟ್ಯಾಕ್
ಮಾಡ್ತಾ ಇದ್ರು. ಜೊತೆಗೆ ಅವರೆಲ್ಲರೂ ಸಿಕ್ಕಿದ್ರು ಕೂಡ ಅವ್ರ ಜೊತೆ ಕಿರಿಕ್ ಮಾಡ್ಕೊಳ್ಳೋ ಅಂಥದ್ದು, ಜೈ ಡಿ ಬಾಸ್ ಅಂತ ಕೂಗಿ ಅಂತ ಹೇಳೋದಾಗಿರ್ಬೋದು, ಈ ರೀತಿ ಅವ್ರ ಬಗ್ಗೆ ಅಶ್ಲೀಲ ಪದ ಬಳಕೆಯನ್ನು ಮಾಡೋದು ಕಾಮನ್ ಆಗಿತ್ತು. ಜೊತೆಗೆ ಪ್ರಥಮ್ ಅವರು ಕೂಡ ಈಗ ಆಲ್ರೆಡಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಕೆಲವೊಂದು ಸ್ಟೇಷನ್ಗಳಲ್ಲಿ ಬೆಂಗಳೂರಿನಲ್ಲೇ. ಸೊ ಇದಾದ ನಂತರವೂ ಕೂಡ ಇದೇ ರೀತಿ ಒಂದು ಮುಂದುವರೆದಿರುವಂಥದ್ದು. ನಿನ್ನೆ ಅವರು ಒಂದು ಪ್ರತಿಷ್ಠಿತ ಹೋಟೆಲ್ನಲ್ಲಿ ಇರಬೇಕಿದ್ರೆ, ಅಂದರೆ ಅವರು ಯಾರನ್ನೂ ಆಪ್ತರನ್ನ ಭೇಟಿ ಮಾಡೋದಕ್ಕೆ ಗ್ರಾಮಾಂತರದಲ್ಲಿರೋ ಹೋಟೆಲ್ಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಕೆಲವರು ದರ್ಶನ್ ಫ್ಯಾನ್ಸ್ ಏನಿದ್ದಾರೆ ಪ್ರಥಮ್ ಅವ್ರ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ. ಜೊತೆಗೆ ಜೈ ಡಿ ಬಾಸ್ ಅಂತ ಕೂಗು ಅಂತ ಹೇಳ್ಬಿಟ್ಟು ಒತ್ತಾಯವನ್ನು ಮಾಡಿದ್ದಾರೆ. ಹೀಗಾಗಿ ಪ್ರಥಮ್ ಅವರು ಇದ್ರ ಬಗ್ಗೆ ಒಂದು ಎಕ್ಸ್ನಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಅಂದರೆ ನಾನು ಎಲ್ಲೋದ್ರೂ ನನಗೆ ಪದೇ ಪದೇ ಇದೇ ರೀತಿ ಆಗ್ತಿದೆ, ಜೊತೆಗೆ ಆ ಹೋಟೆಲ್ನಲ್ಲೂ ಕೂಡ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ, ವಿಡಿಯೋಸ್ ಇದೆ. ಸೊ ನಾನು ಯಾಕೆ ಅವ್ರನ್ನ ಬಿಟ್ಟೆ ಅಂತ ಅಂದರೆ, ಅಲ್ಲಿ ಹೋಟೆಲ್ ಸಿಬ್ಬಂದಿ ಆಗಿರ್ಬೋದು, ಹೋಟೆಲ್ ಕೆಲಸದವ್ರಾಗಿರ್ಬೋದು, ನನಗೆ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಇವ್ರ ಮೇಲೆ ಕಂಪ್ಲೇಂಟ್ ದಾಖಲು ಮಾಡಬೇಡಿ, ಯಾಕಂದರೆ ನಮ್ಮ ಹೋಟೆಲ್ಗೆ ಒಂದು ರೀತಿ ಕೆಟ್ಟ ಹೆಸರು ಬರುತ್ತೆ, ಜೊತೆಗೆ ಅವ್ರ ಫ್ಯಾಮಿಲೀಸ್ಗೂ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ, ಹೀಗಾಗಿ ನಾನು ಕಂಪ್ಲೇಂಟ್ ದಾಖಲು ಮಾಡಿಲ್ಲ. ಹೀಗೆ ಮುಂದುವರೆದ್ರೆ ನಾನು ಕಂಪ್ಲೇಂಟ್ ದಾಖಲು ಮಾಡಬೇಕಾಗುತ್ತೆ. ಯಾಕಂದರೆ ದರ್ಶನ್ ಅವರು ಏನು ಈಗ ಬೇಲ್ನಲ್ಲಿ ಆಚೆ ಬಂದಿದ್ದಾರೆ, ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಅವ್ರ ಪಾಡಿಗೆ ಅವ್ರು ಇದ್ದಾರೆ. ದರ್ಶನ್ ಫ್ಯಾನ್ಸ್ ಯಾಕೆ ಈ ರೀತಿ ಮಾಡಬೇಕು, ಗೂಂಡಾಗಿರಿ ವರ್ತನೆಯನ್ನು ಮಾಡ್ತಿದ್ದಾರೆ ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಬಿಟ್ಟು, ಅವರು ಮಿನಿ ಗೂಂಡಾಗಳ ರೀತಿ ವರ್ತಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ತಮ್ಮ ಅಸಮಾಧಾನವನ್ನು ಪ್ರಥಮ್ ಅವರು ವ್ಯಕ್ತಪಡಿಸಿರುವಂಥದ್ದು. ಸೊ ಇದು ಹೀಗೆ ಮುಂದುವರೆದ್ರೆ ನಾನು ಕಾನೂನು ಪ್ರಕಾರ ಏನೆಲ್ಲ ಒಂದು ಕೇಸನ್ನು ದಾಖಲಿಸಬೇಕು ಅದನ್ನು ದಾಖಲಿಸ್ತೀನಿ, ಆಮೇಲೆ ನಿಮಗೆ ಬಿಟ್ಟಿದ್ದು ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ದರ್ಶನ್ ಫ್ಯಾನ್ಸ್ಗೆ ನೀಡಿರುವಂಥದ್ದು ಚೈತ್ರ. ಅಫ್ಕೋರ್ಸ್ ದರ್ಶನ್ ಫ್ಯಾನ್ಸ್ ಇದನ್ನ ತಿದ್ಕೋಬೇಕಾಗಿರುತ್ತೆ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಈ ರೀತಿ ಅಂದರೆ ಈ ರೀತಿ ಇನ್ಸಿಡೆಂಟ್ ಆದಾಗ ಎಲ್ಲರೂ ತಮ್ಗೆ ಅನ್ಸಿದ್ದನ್ನ ಹೇಳೋದು ಸಹಜ, ಆದರೆ ಅವ್ರ ಮೇಲೆ ಒಂದು ಏನು ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಅಟ್ಯಾಕ್ ಮಾಡೋದಾಗಿರ್ಬೋದು. ಜೊತೆಗೆ ದರ್ಶನ್ ಫ್ಯಾನ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಏನಾದರೂ ಸ್ವಲ್ಪ ಮಾತಾಡಿದ್ರು ಸಹ ಮಹಿಳೆಯರ ಬಗ್ಗೆ ಕೂಡ ನೋಡಿದೆ, ಸ್ಟಾರ್ಗಳೇನಿದ್ದಾರೆ ಅವ್ರ ಫ್ಯಾಮಿಲಿ ಮಹಿಳೆಯರ ಬಗ್ಗೆ ಕೂಡ ನೋಡಿದೆ, ಕೆಟ್ಟ ಪದಗಳಲ್ಲಿ ಅವ್ರ ಬಗ್ಗೆ ಟ್ವೀಟನ್ನು ಮಾಡ್ತಿರ್ತಾರೆ. ಸೊ ಫಸ್ಟು ಅದನ್ನ ಅವರು ತಿದ್ಕೋಬೇಕಾಗಿರುತ್ತೆ. ಅದಾದ ನಂತರ ಇದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ ಚೈತ್ರ. ಫಸ್ಟು ಅವರು ಏನಿದ್ದಾರೆ ಈ ರೀತಿ ಬೇರೆಯವ್ರ ಮೇಲೆ ಅಟ್ಯಾಕಿಂಗ್ ಮಾಡೋದಾಗಿರ್ಬೋದು, ಸಿನಿಮಾಗಳ ಬಗ್ಗೆ ಒಂದು ರೀತಿ ನೆಗೆಟಿವ್ ರಿವ್ಯೂಗಳನ್ನ ಮಾಡೋದಾಗಿರ್ಬೋದು, ಅದೆಲ್ಲವನ್ನ ನಿಲ್ಲಿಸಬೇಕಾಗಿದೆ ಚೈತ್ರ. ಎಸ್, ಥ್ಯಾಂಕ್ ಯು ಮಂಗಳ ಮಾಹಿತಿಗಾಗಿ.